ಇನ್ನು ಕಲಬುರಗಿ ಅಖಾಡದಲ್ಲಿ ಜಾತಿ ಲೆಕ್ಕಾಚಾರದ ರಾಜಕೀಯ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅಳಿಯನನ್ನ ಗೆಲ್ಲಿಸೋದಿಕ್ಕೆ ಜಾತಿ ಮತ ಕ್ರೋಢೀಕರಣಕ್ಕೆ ಸಿದ್ಧತೆಗಳು ನಡೀತಾ ಇದೆ. ವೋಟ್ ಬ್ಯಾಂಕ್ ಕ್ರೋಢೀಕರಣಕ್ಕೆ ಖರ್ಗೆ ಅಳಿಯ ರಾಧಾಕೃಷ್ಣ ಪ್ಲಾನ್. ಕಲಬುರಗಿ ಅಖಾಡದಲ್ಲಿ ಜಾತಿ ಲೆಕ್ಕಾಚಾರದ ರಾಜಕೀಯ. ಲಿಂಗಾಯತ ಮತವನ್ನ ಸೆಳಿಬೇಕು ಅಂತ ಸಚಿವ ಶರಣಪ್ರಕಾಶ ಪಾಟೀಲ್ ಕೋಲಿ ಮತ ಸೆಳೆಯೋದಕ್ಕೆ ಎಂಎಲ್ಸಿ ಚಿಂಚನಸೂರ್ ಮೀಟಿಂಗ್ ಮಾಡಿದ್ದಾರೆ. ಮುಸ್ಲಿಂ ಮತ ಸೆಳೆಯಲು ಶಾಸಕಿ ಖನೀಜ್ ಫಾತಿಮಾ ಹೆಗಲಿಗೆ ಆ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಲಿಂಗಾಯತ, ಅಲ್ಪಸಂಖ್ಯಾತ, ದಲಿತ, ಕೋಲಿ ಮತಗಳು ನಿರ್ಣಾಯಕವಾಗಿದ್ದಾವೆ. ಆ ಮತಗಳನ್ನ ಸೆಳಿಬೇಕು ಅಂತಾನೆ ಈಗ ಪ್ಲಾನ್ ಆಗಿದೆ. ಒಂದೊಂದು ಸಮುದಾಯವನ್ನ ಒಬ್ಬೊಬ್ಬ ನಾಯಕರ ಹೆಗಲಿಗೆ ಜವಾಬ್ದಾರಿಯನ್ನ ಕೊಡಲಾಗಿದೆ. ಸಾಲು ಸಾಲು ಸಭೆಗಳನ್ನ ಮಾಡ್ತಾ ಇದ್ದಾರೆ ಆಯಾ ಸಮಾಜದ ನಾಯಕರುಗಳು. ವೋಟ್ ಬ್ಯಾಂಕ್ ಕ್ರೋಢೀಕರಣಕ್ಕೆ ಖರ್ಗೆ ಅಳಿಯ ರಾಧಾಕೃಷ್ಣ ಪ್ಲಾನ್ ಮಾಡಿಕೊಂಡಿದ್ದಾರೆ. ಲಿಂಗಾಯತ ಮತವನ್ನ ಸೆಳೆಯೋದಿಕ್ಕೆ ಸಚಿವ ಶರಣಪ್ರಕಾಶ ಪಾಟೀಲ್ ಅವರಿಗೆ ಜವಾಬ್ದಾರಿ ಕೊಡಲಾಗಿದೆ. ಕೋಲಿ ಮತ ಸೆಳೆಯೋದಿಕ್ಕೆ ಎಂಎಲ್ಸಿ ಚಿಂಚನಸೂರ್ ಅವರಿಗೆ ಜವಾಬ್ದಾರಿ ಕೊಡಲಾಗಿದೆ. ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಖನೀಜ್ ಫಾತಿಮಾ ಅವರಿಗೆ ಮುಸ್ಲಿಂ ಮತ ಸೆಳೆಯುವ ಜವಾಬ್ದಾರಿಯನ್ನ ನೀಡಲಾಗಿದೆ. ಎಲ್ಲ ನಾಯಕರುಗಳು ಸಾಲು ಸಾಲು ಸಭೆಗಳನ್ನ ಮಾಡ್ತಾ ಇದ್ದಾರೆ, ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಕಲಬುರಗಿ ಅಖಾಡದಲ್ಲಿ ಈಗ ಜಾತಿ ಲೆಕ್ಕಾಚಾರದ ರಾಜಕೀಯ ಬಹಳ ಸದ್ದು ಮಾಡ್ತಾ ಇದೆ. ಅಲ್ಪಸಂಖ್ಯಾತ, ಎಸ್ಸಿ, ಎಸ್ಟಿ, ಕೋಲಿ, ಬಂಜಾರ, ಲಿಂಗಾಯತ, ಗಾಣಿಗ ಮತ ಪಡಿಬೇಕು ಅಂತ ಹಲವಾರು ಬಾರಿ ಮೀಟಿಂಗ್ಗಳಾಗಿದೆ, ರಣತಂತ್ರವನ್ನ ಹೆಣೆಯಲಾಗಿದೆ. ಹಾಗಾದ್ರೆ ಕಲಬುರಗಿ ಅಖಾಡದಲ್ಲಿ ಏನಾಗತ್ತೆ, ಯಾರ ಒಲವು ಯಾರತ್ತ ಅನ್ನುವಂತಹ ಪ್ರಶ್ನೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅಳಿಯನನ್ನ ಈ ಬಾರಿ ಹೇಗಾದ್ರೂ ಮಾಡಿ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ನಾಯಕರುಗಳು. ಜಾತಿ ಮತ ಕ್ರೋಢೀಕರಣಕ್ಕೆ ಎಲ್ಲ ರೀತಿಯ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ನಾವು ನೋಡ್ತಾ ಇದ್ದೀವಿ ಕ್ಷೇತ್ರದಲ್ಲಿ ಖರ್ಗೆ ಅವರ ಅಳಿಯನನ್ನ ಹೇಗಾದ್ರೂ ಮಾಡಿ ಈ ಬಾರಿ ಗೆಲ್ಲಿಸಬೇಕು ಅಂತ ಬಹಳಷ್ಟು ಪ್ಲಾನ್ಗಳಾಗಿದೆ. ಅದರಲ್ಲೂ ಕೂಡ ಜಾತಿ ಲೆಕ್ಕಾಚಾರದ ರಾಜಕೀಯ ಹೇಗೆ ಸದ್ದು ಮಾಡ್ತಾ ಇದೆ, ಏನೆಲ್ಲ ಲೆಕ್ಕಾಚಾರಗಳಾಗ್ತಾ ಇದೆ? ಹೌದು ವೀಣಾ, ಕಲಬುರಗಿ ಲೋಕಸಭಾ ಕ್ಷೇತ್ರವು ಕೂಡ ಈ ಬಾರಿ ರಾಜ್ಯದಲ್ಲೇ ಗಮನ ಸೆಳೆದಿರುವಂಥದ್ದು. ಇದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರ. ಅವರು ಈ ಬಾರಿ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರನ್ನು ಕಣಕ್ಕಿಳಿಸಿದ್ದಾರೆ. ಬಿಜೆಪಿ ಹಿಂದೆ ಏನು ಗೆದ್ದಂತಹ ಉಮೇಶ್ ಜಾಧವ್ ಅವರನ್ನೇ ಮತ್ತೊಮ್ಮೆ ಈ ಬಾರಿ ಕಣಕ್ಕಿಳಿಸಿರುವಂಥದ್ದು. ಈ ಬಾರಿ ಶತಾಯ ಗತಾಯ ಹೇಗಾದರೂ ಮಾಡಿ ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೋಲಿನ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಕಾಂಗ್ರೆಸ್ ಪಣ ತೊಟ್ಟಿರುವಂಥದ್ದು. ಸ್ವತಃ ಪ್ರಿಯಾಂಕಾ ಖರ್ಗೆ ಈ ಕ್ಷೇತ್ರದಲ್ಲೇ ಬೀಡು ಬಿಟ್ಟು ಬಿರುಸಿನ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ, ಬಿಡುವಿಲ್ಲದ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ತಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಆಯಾ ವಿಧಾನಸಭಾ ಕ್ಷೇತ್ರವಾರು ಭರ್ಜರಿಯಾದಂತಹ ಪ್ರಚಾರ ಒಂದು ಕಡೆ ಕೈಗೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಜಾತಿ ಸಮೀಕರಣಕ್ಕೆ ಮುಂದಾಗಿರುವಂಥದ್ದು. ಒಟ್ಟಾರೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ವೀಣಾ 22 ಲಕ್ಷ ಮತದಾರರಿದ್ದಾರೆ. 22 ಲಕ್ಷಕ್ಕಿಂತ ಹೆಚ್ಚು ಮತದಾರರಿದ್ದಾರೆ. ಅದರಲ್ಲಿ ಲಿಂಗಾಯತರೇ ಸುಮಾರು ಒಂದು 6 ಲಕ್ಷಕ್ಕಿಂತ ಹೆಚ್ಚು ಮತದಾರರಿರುವಂಥದ್ದು. ದಲಿತರು ಸುಮಾರು ಒಂದು 3.5 ಲಕ್ಷ ಮತ್ತು ಮುಸ್ಲಿಮರು 3.5 ಅನ್ನುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ನ ಮುಖಂಡರುಗಳು, ಕಾಂಗ್ರೆಸ್ನ ನಾಯಕರುಗಳು ಆಯಾ ಸಮಾಜದ ಮುಖಂಡರುಗಳ ಹೆಗಲಿಗೆ ಈ ಒಂದು ಜವಾಬ್ದಾರಿಯನ್ನು ಹೊರತಿರುವಂತದ್ದು. ಅಂದ್ರೆ ಉದಾಹರಣೆಗೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಸೇಡಂನ ಶಾಸಕರು ಮತ್ತು ಸಚಿವರು ಅವರನ್ನ ವೀರಶೈವ ಲಿಂಗಾಯತ ಸಮಾಜದ ಮತಗಳನ್ನ ಸೆಳೆಯುವುದಕ್ಕಾಗಿ ಆ ಸಮಾಜದ ಪ್ರಮುಖರ, ಸಮಾಜದ ಸಭೆಗಳನ್ನ ನಿರಂತರವಾಗಿ ನಡೆಸುವಂತದ್ದು. ಒಟ್ಟಾರೆ ಆ ಕಮ್ಯುನಿಟಿಯ ಮತಗಳನ್ನ ಸೆಳೆಯುವುದಕ್ಕಾಗಿ ಶರಣ್ ಪ್ರಕಾಶ್ ಪಾಟೀಲ್ ಅವರ ಮೂಲಕ ಪ್ರಯತ್ನ ನಡೆಸ್ತಾ ಇರುವಂತದ್ದು. ಇನ್ನೊಂದು ಕಡೆ ಕುರುಬ ಸಮಾಜದ ಮತಗಳಿಗಾಗಿ ಅಫ್ಜಲ್ಪುರದ JM ಕೊರಬು, ಇನ್ನು ಕಬ್ಬಲಿಗ ಸಮುದಾಯದ ಮತಗಳಿಗಾಗಿ ಬಾಬುರಾವ್ ಚಿಂಚನ್ಸೂರ್ ಮತ್ತು ಕಮಕ್ನೂರು ತಿಪ್ಪಣ್ಣಪ್ಪ ಕಮಕ್ನೂರು ವಿಧಾನ ಪರಿಷತ್ ಸದಸ್ಯರು, ಈ ರೀತಿ ಬೇರೆ ಬೇರೆ ಸಮುದಾಯದ ನಾಯಕರುಗಳ ಮೂಲಕ ನಿರಂತರ ಸಭೆಗಳನ್ನ ನಡೆಸುವ ಮೂಲಕ ಕಾಂಗ್ರೆಸ್ನವರು ಈ ಬಾರಿ ಆಯಾ ಕಮ್ಯುನಿಟಿಗಳ ಮತಗಳನ್ನ ಸೆಳೆಯುವಂತಹ
ಪ್ರಯತ್ನವನ್ನ ನಡೆಸ್ತಾ ಇರುವಂತದ್ದು. ಈ ತರದ ಬಿರುಸಿನ ಸಭೆಗಳು ಕಲಬುರಗಿನಲ್ಲಿ ನಿತ್ಯವೂ ಕೂಡ ನಿರಂತರವಾಗಿ ನಡೀತಾ ಇದ್ದಾವೆ. ಒಟ್ಟಾರೆ ಶತಾಯ ಗತಾಯ ಈ ಬಾರಿ ಕಾಂಗ್ರೆಸ್ ಗೆಲ್ಲುವಂತಹ ಪಣ ತೊಟ್ಟು ಕಲಬುರಗಿನಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ವೀಣಾ, ಥ್ಯಾಂಕ್ ಯು ಶರಣಯ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.